ಏನು ಹೇಳೋಕ್ಕಾಯ್ತದೆ ಸರ್, ಮೈಂಡೇ ನಮಗೆ ಒಂಥರ ಬ್ಲಾಂಕ್ ಆಗಿಬಿಟ್ಟದೆ. ನಮಗೆ ಈ ಹಳ್ಳಿ ಬಿಟ್ಟು ಪರ್ಯಾಯ ಇನ್ನೇನು ನಾವು ಹುಡ್ಕೋ ಸ್ಥಿತಿಲೂ ಇಲ್ಲ. ಮನಸ್ಸೇ ತುಂಬ ಒಂಥರ ಬೇಜಾರಾಗೋ ಸ್ಥಿತಿಲಿದ್ದೀವಿ. ಅಭಿವೃದ್ಧಿ ಹೆಸ್ರಲ್ಲಿ ಕಾಂಕ್ರೀಟ್ ಕಾರ್ಡ್ ಮಾಡ್ತೀವಿ ಅಂತಾರೆ ಸರ್. ನಾವು ಇಂಥ ಮರ ಗಿಡ ಇವನ್ನೆಲ್ಲ ಬಿಟ್ಬಿಟ್ಟು ನಾವು ಎಲ್ಲಿ ಹೋಗೋದು ಸರ್? ಜಿಗಿ 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 ಅಂತದೆ ಏನೋ ಹಕ್ಕಿ ಪಕ್ಷಿಗಳು ಯಾವಾಗೂ ಇದು ಏನೋ ಅದೇನಂತಾರೆ ಅಂತ ಜೈಂಕಾರ ಹಕ್ಕಿ ಧ್ವನಿ ಯಾವಾಗೂ ಇರುತ್ತೆ. ನನಗೊಂಥರ ಈ ತೋಟಕ್ಕೆ ಬಂದರೆ ಒಂಥರ ನನಗೆ ಸ್ವರ್ಗದಲ್ಲಿದ್ದೀನೇನೋ ಅನ್ನೋಂಥ ಭಾವನೆ ನನಗೆ. ನಮಸ್ಕಾರ ವೀಕ್ಷಕರ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ಸದ್ಯ ರಾಜ್ಯದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಒಂದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿ ಮಾಡೇ ತೀರ್ತೀನಿ ಅಂತೇಳಿ ನಿಂತಿದ್ರೆ, ಅದರಲ್ಲೂ DK ಶಿವಕುಮಾರ್ ಅವರು ಏನಿದ್ದಾರೆ ಈ ಒಂದು ಯೋಜನೆಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಏನು ಈಗಾಗಲೇ 82% ರೈತರು ಇದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅಥವಾ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇನ್ನು ಉಳಿದವರನ್ನು ಒಪ್ಪಿಸ್ತೀವಿ, ಜೂನ್ನಿಂದ ಒಂದು ಪರಿಹಾರ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಇದಕ್ಕೆ ತದ್ವಿರುದ್ಧವಾಗಿ HD ಕುಮಾರಸ್ವಾಮಿ ಮತ್ತು ದೇವೇಗೌಡರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಜನ ರೈತರಿದ್ದಾರೆ. 26 ಹಳ್ಳಿಗಳ ವ್ಯಾಪ್ತಿಯಲ್ಲಿ ಸುಮಾರು 9,500 ಎಕರೆ ಜಮೀನನ್ನು ನೀವು ವಶಪಡಿಸಿಕೊಂಡಿದ್ದೆ ಆದರೆ ನಿಜಕ್ಕೂ ರೈತರು ಬೀದಿ ಪಾಲಾಗಬೇಕು ಅಂತೇಳಿ ಅವರು ಧ್ವನಿಯನ್ನು ಎತ್ತಿರ್ತಕ್ಕಂಥದ್ದು. ಹಾಗಾದರೆ ಯಾರ ಒಂದು ವಾದ ಸರಿ? ಅಸಲಿಗೆ ಆ ಕ್ಷೇತ್ರ 26 ಹಳ್ಳಿಗಳು, 2 ಗ್ರಾಮ ಪಂಚಾಯಿತಿಯ 26 ಹಳ್ಳಿಗಳ ವ್ಯಾಪ್ತಿಯಲ್ಲಿ ಈ 9,600 ಎಕರೆ ಜಮೀನೇನಿದೆ ಅದು ಯಾವ ರೀತಿ ಇದೆ, ಎಷ್ಟು ಕೃಷಿ ಉತ್ಪನ್ನಗಳನ್ನು ರಾಜಧಾನಿಗೆ ಕೊಡ್ತಾ ಇದೆ, ಇದೆಲ್ಲದರ ಬಗ್ಗೆ ಅಲ್ಲಿಗೆ ಹೋಗಿ ಏನು ಇದೆ ಪರಿಸ್ಥಿತಿಯನ್ನು ತಿಳಿಯೋ ಪ್ರಯತ್ನವನ್ನು ಇವತ್ತು ವಾರ್ತಾ ಭಾರತಿ ಮಾಡ್ತಾ ಇರ್ತಕ್ಕಂಥದ್ದು. ನಾನು ಬೈರ್ಮಂಗಲ ಅನ್ನೋ ಒಂದು ಗ್ರಾಮ ಪಂಚಾಯಿತಿಯ ಮೊದಲ ಹಳ್ಳಿಗೆ ಹೋಗ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ನನ್ನ ಬ್ಯಾಕ್ ಡ್ರಾಪಲ್ಲಿ ಒಂದಷ್ಟು ಅಡಿಕೆ ಮರಗಳನ್ನು ಇರತಕ್ಕಂಥದ್ದನ್ನು. ಇದೇ ರೀತಿಯಾಗಿ ಇಲ್ಲಿಯ ಎಲ್ಲ ಹಳ್ಳಿಗಳು ಮತ್ತು ಎಲ್ಲ ಭೂಪ್ರದೇಶವನ್ನು ವಿಸಿಟ್ ಮಾಡ್ತೀವಿ. ಯಾವ ರೀತಿ ಪರಿಸ್ಥಿತಿ ಇದೆ ಅಂತೇಳಿ ತಿಳಿತಾ ಹೋಗೋಣ ಬನ್ನಿ. ಈಗ ನಾವು ಬೈರ್ಮಂಗಲದ ನಾಗರಾಜನ್ನು ರೈತರ ಹೊಲದಲ್ಲಿ ಇರ್ತಕ್ಕಂಥದ್ದು. ಬೈರ್ಮಂಗಲದ ಮಂಡಲಹಳ್ಳಿ ಗ್ರಾಮ ಆ್ಯಕ್ಚುಲಿ ಇಲ್ಲಿರ್ತಕ್ಕಂಥದ್ದು. ಹಾಗಾದರೆ ಅವರ ಗ್ರಾಮ ಯಾವ ರೀತಿ ಇದೆ, ಜೊತೆಗೆ ಅವರ ತೋಟ ಯಾವ ರೀತಿ ಇದೆ, ಸುಮಾರು ಸಾಕಷ್ಟು ಎಕರೆಗಳಲ್ಲಿ ಅವರು ತೋಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಜಮೀನು ನಾನೀಗ ನಿಮಗೇನು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಜಮೀನು, ಇದು ಕೂಡ ಬಿಡದಿ ಟೌನ್ಶಿಪ್ಗೆ ಹೋಗುತ್ತೆ ಅಂತೇಳಿ ಈಗಾಗಲೇ ಇದಾಗಿರ್ತಕ್ಕಂಥದ್ದು. ಹಾಗಾದರೆ ಆ ಜಮೀನು ಹೇಗಿದೆ, ಅಲ್ಲಿಯ ಪರಿಸ್ಥಿತಿ ಹೇಗಿದೆ, ಜೊತೆಗೆ ಆ ರೈತರು ನಮ್ಮ ಜೊತೆ ನಾಗರಾಜನವರು ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ನೋಡೋಣ ಸರ್, ಎಷ್ಟು ಎಕರೆ ಕೃಷಿ ಮಾಡ್ತಾ ಇದ್ದೀರಿ ಸರ್? ಇದು ನಮ್ಮದು ಒಟ್ಟು ಫ್ಯಾಮಿಲಿ 3 ಫ್ಯಾಮಿಲಿ ಇದೆ ಸರ್, ಅಣ್ಣ ತಮ್ಮದಿರಲ್ಲ. ನಾವು ಡಿವೈಡ್ ಮಾಡಿಕೊಂಡು ಒಂದು 40 ಎಕರೆ ಇದು ಬೌಂಡ್ರಿ. ಇದು 40 ಎಕರೆಲೂ ಗಿಡ ಮರ ಎಲ್ಲ ಮಲ್ಟಿಕ್ರಾಪ್ ಬೆಳೆ ಇದೆ. ರೇಷ್ಮೆ ಬೆಳಿತೀವಿ, ತೆಂಗಿದೆ, ಅಡಿಕೆ ಇದೆ, ಮಾವಿದೆ, ಸಪೋಟ ಇದೆ, ಹಲಸಿದೆ, ನಾನಾ ಥರ ವಿವಿಧವಾದ ಹಣ್ಣಿನ ಗಿಡಗಳನ್ನು ಹಾಕ್ಕೊಂಡಿದ್ದೀವಿ ಸರ್. ಸರ್ ಬನ್ನಿ ತೋಟ ನೋಡೋಣ. ನೋಡೋಣ ಸರ್, ಇದು ಆರೆಂಜ್ ಗಿಡ ಸರ್. ಅದು ಆರೆಂಜ್ ಗಿಡ ನಾನು ಮಡಿಕೇರಿಯಲ್ಲಿ ತಂದು ಹಾಕಿದ್ದೆ. ಮಡಿಕೇರಿಯಲ್ಲಿ ತಂದೆ. ನಾನು 7 ವರ್ಷದಿಂದ ಆರೆಂಜ್ ತಿಂತಾ ಇದ್ದೀನಿ. ಎಲ್ಲೂ ಈ ಟೇಸ್ಟ್ ಎಲ್ಲೂ ಬರೋದಿಲ್ಲ ಸರ್. ನಾಗ್ಪುರ್ ಕಿತ್ಲೆ ಅಂತಾರಲ್ಲ, ಅದು ಕೂಡ ಇದ್ರ ಮುಂದೆ ನಾಚ್ಕೋಬೇಕು, ಆ ಥರ ಟೇಸ್ಟ್ ಇದೆ ಸರ್. ಇದು ಇಲ್ಲಿ ಸಾವಯವ ಕೃಷಿ ಥರ ಟೈಪಲ್ಲ, ಯಾಕಂದರೆ ನೀವೇನು ಫರ್ಟಿಲೈಸರ್ಸ್ ಏನು ಯೂಸ್ ಮಾಡೋ ರೀತಿ ಕಾಣಿಸ್ತು. ಒಂದು ಕಾಳು ಇಲ್ಲಿವರೆಗೂ ನನ್ನ ಮರ ಗಿಡಕ್ಕೆ ಯಾವುದಕ್ಕೂ ಫರ್ಟಿಲೈಸರ್ ಬಳಸಲೇ ಇಲ್ಲ. ನಾನು ರಾಸಾಯನಿಕ ಗೊಬ್ಬರ ನಾನೆಲ್ಲನೂ ಇದನ್ನೇ ನಾನು ಮಲ್ಚಿಂಗ್ ಮಾಡಿ, ಏನೇನು ತೆಂಗಿನ ಗರಿ ಆಗ್ಬೋದು, ಅಡಿಕೆ ಗರಿ ಆಗ್ಬೋದು, ಮತ್ತು ಈ ಸತ್ತೆ ಇದೆಯಲ್ಲ, ನಾವು ಈ ಸತ್ತೆನೇ ನಮಗೆ ಇದು ವರದಾನ ಸರ್. ಬೆಳೆಗೆ ಇವರು ಕಾಂಗ್ರೆಸ್ ಸತ್ತೆ ಬೆಳೆದ್ಬಿಡ್ತು ಅಂತಾರೆ. ಸತ್ತೆ ಒಂದು 3 ಅಡಿ 4 ಅಡಿ ಬೆಳೆಸೋದು, ರೋಟ್ರಿ ವೇಟ್ರ್ ಹಾಕ್ಸೋದು, ಅದೇ ಗೊಬ್ಬರ. ನಾವು ಒಂದು ಇದೂ ಅಷ್ಟೇ, ತೆಂಗಿನ ಗರಿನೂ ಕೂಡ ಆಚೆಗೆ ತಾಕಲ್ಲ. ಭಾಳ ಉತ್ತಮವಾದ ಗೊಬ್ಬರ ಆಗುತ್ತೆ ಇದು. ಇವೆಲ್ಲ ಏನೇನು ಮರಗಳಿರೋದು ಸರ್? ಸರ್, ಇದು ಅರಣ್ಯ ಕೃಷಿಯಿಂದ, ಅರಣ್ಯ ಇಲಾಖೆಯಿಂದ ತಗೊಂಬಂದೆ ಮಹಾಗನಿ ಅಂದ್ಬಿಟ್ಟು. ಭಾಳ ಉತ್ತಮವಾದ ಮರ ಇದು. ಇದು ಅಡಗಿಗೆ ಅಡಗಿಗೆ ಬೆಳೆಸೋವಂಥ ಮರ ಇದು. ಅಡಗಿಗೆ ಇದೇ ಮರ ಬಳಸೋದು, ಬೇರೆ ಮರ ಬಳಸಲ್ಲ. ಏಕೆಂದರೆ ಇದು ನೀರು ಹಿಡಿಯಲ್ಲ, ಭಾಳ ಗಟ್ಟಿಯಾದಂಥ ಮರ ಇದು. ಇದು ನಮಗೆ ಒಂದು 20 ವರ್ಷ ಕಳ್ಕೊಂಡ್ರೆ ಒಂದು ಮರನೇ 25-30 ಸಾವಿರ 40 ಸಾವಿರಕ್ಕೆ ಹೋಗುತ್ತೆ. ನಾನು ಇಂಥದ್ದು 500 ಗಿಡ ಹಾಕಿದ್ದೀನಿ ನಾನು. ನನಗೆ 20 ವರ್ಷ 15-20 ವರ್ಷ ಕಳ್ಕೊಂಡ್ರೆ ಇದರಲ್ಲೇ ಕೋಟಿ ಗಟ್ಟಲೆ ಆಗೋದು ನನಗೆ.
ದನಗಳು ಇದು ಇದು ದನಗಳಿಗೆ ಹಾಕೋದ ಸರ್? ಸರ್ ಇದು ದನಗೆ ಹುಲ್ಲು, ಇದು ಏನು ಸೀಮೆ ಹುಲ್ಲು ಅಂತಾರೆ. ಚೆನ್ನಾಗಿ ಹಾಲು ಬರುತ್ತೆ. ಇದೆಲ್ಲ ದನಗಳಿಗೆ ಇದೇ ಜಾಸ್ತಿ ಬಳಸೋದು. ಇದೇ ಜಾಸ್ತಿ ಬಳಸೋದು. ನೋಡಿ, ಇದು ನೇರಳೆ ಮಾಡಿ ಹಾಕಿದ್ದೀನಿ. ನಮಗೂ ಹಣ್ಣು ಕೊಡುತ್ತೆ, ಅಕ್ಕಿ ಪಕ್ಷಿಗಳಿಗೂ ಹಣ್ಣಾಗುತ್ತೆ. ಆಮೇಲೆ ಇತ್ತೀಚೆಗೆ ನಮ್ಮ ಮರದಲ್ಲಿ, ನಮ್ಮ ಸಪೋಟ ಮರದಲ್ಲಿ ಇದರಲ್ಲ ಜಿಗಿ 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 ಅಂತದೆ ಏನೋ ಅಕ್ಕಿ ಪಕ್ಷಿಗಳು ಯಾವಾಗೂ ಇದು ಏನೋ ಅದೇನಂತಾರೆ ಅಂತ ಜೈಂಕಾರ ಅಕ್ಕಿ ಧ್ವನಿ ಯಾವಾಗೂ ಇರುತ್ತೆ. ನನಗೊಂಥರ ಈ ತೋಟಕ್ಕೆ ಬಂದರೆ ಒಂಥರ ನನಗೆ ಸ್ವರ್ಗದಲ್ಲಿದ್ದೀನೇನೋ ಅನ್ನೋಂಥ ಭಾವನೆ ನನಗೆ. ನೋಡಿ ವೀಕ್ಷಕರೇ, ವಿವಿಧ ರೀತಿಯ ಬೆಳೆಗಳಿದ್ದಾವೆ, ಮರಗಳಿದ್ದಾವೆ, ಜೊತೆಗೆ ಎಲ್ಲೋ ಒಂದು ಕಡೆ ನಾವು ಮಲೆನಾಡಲ್ಲಿದ್ದೀವ ಅನ್ನೋ ಫೀಲ್ ಬರೋ ರೀತಿಯಲ್ಲಿ ಈ ಒಂದು ಕೃಷಿ ಭೂಮಿಯನ್ನು ನಾಗರಾಜ್ ಅವರು ಇಟ್ಕೊಂಡಿರ್ತಕ್ಕಂಥದ್ದು. ಏನು ಮಲೆನಾಡಿಗೆ ಯಾವುದೇ ರೀತಿಯಲ್ಲೂ ಕಡಿಮೆ ಇಲ್ಲ ಈ ತೋಟ ಅನ್ನೋ ರೀತಿಯಲ್ಲಿ ಅವರು ವ್ಯವಸ್ಥಿತವಾಗಿ ಕೃಷಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ದುರದೃಷ್ಟ ಅಂತಂದರೆ ಈಗ ಇದೇ ಭೂಮಿ ಸ್ಮಾರ್ಟ್ ಸಿಟಿ ಭಾಗವಾಗಿ ಸರ್ಕಾರ ಸ್ವಾಧೀನಕ್ಕೆ ತೆಗೆದುಕೊಂಡ್ರೆ ಏನು ಮಲೆನಾಡನ್ನು ನಾಚಿಸುವಂತೆ ಇದೆ. ಈ ಒಂದು ಸಮೃದ್ಧಿಯಾಗಿ ಗಿಡ ಮರಗಳು ಮತ್ತು ಪಕ್ಷಿಗಳಿಂದಾಗಿ ತುಂಬಿ ತುಳುಕ್ತಾ ಇದೆ ಈ ಭೂಮಿ. ಇದು ಕಾಂಕ್ರೀಟ್ ಕಾಡಾಗಿ ಮಾರ್ಪಾಡಾಗುವ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ರೈತರು ಇದೇ ರೀತಿಯ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಕೃಷಿ ಆಗ್ತಾ ಇದೆ, ಇದೇ ಭೂಮಿಯನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಿ ಅನ್ನೋ ಮಾತು ಹೇಳ್ತಾ ಇರ್ತಕ್ಕಂಥದ್ದು. ಕೇವಲ ಕೃಷಿ ಮಾತ್ರ ಅಲ್ಲದೆ ಸಾಕಷ್ಟು ಮಾವಿನ ಹಣ್ಣುಗಳನ್ನು ಇಲ್ಲಿಂದ ಏನು ಮಾವಿನ ಕಾಲದಲ್ಲಿ ಸಾಕಷ್ಟು ಮಾವಿನ ಹಣ್ಣುಗಳನ್ನು ಮಾರುಕಟ್ಟೆಗೆ ಕಳಿಸುವಂಥದ್ದು, ಆಯಾ ಸೀಸನ್ನಲ್ಲಿ ಯಾವ ಹಣ್ಣುಗಳನ್ನು ಬೆಳೀತಾರೆ ಅವುಗಳನ್ನು ಮಾರುಕಟ್ಟೆಗಳಿಗೆ ಕಳಿಸುವಂಥ ವ್ಯವಸ್ಥೆ ಆಗ್ತಾ ಇರ್ತಕ್ಕಂಥದ್ದು. ನೀವು ನೋಡ್ಬೋದು ಇಲ್ಲಿ ತಾವರೆ ಗಿಡ ಇರ್ತಕ್ಕಂಥ ಒಂದು ಕೊಳ ಕೂಡ ಇದೆ, ಜೊತೆಗೆ ಮಾವಿನ ಮರಗಳು. ಅಲ್ಲಿ ನೋಡ್ಬೋದು ನೀವು ಒಂದಷ್ಟು ಏನು ಎಲ್ಲ ಮಾವಿನ ಹಣ್ಣುಗಳನ್ನು ಕಿತ್ತು ಅದನ್ನು ಈಗ ಮಾರ್ಕೆಟ್ಗೆ ಸಾಗಣೆ ಮಾಡಲಿಕ್ಕೆ ಸಿದ್ಧ ಆಗಿರ್ತಕ್ಕಂಥ ನಿಂತಿರ್ತಕ್ಕಂಥದ್ದು ಕೂಡ ಗಮನಿಸ್ಬೋದು. ಜೊತೆಗೆ ಇಲ್ಲಿ ಸಾಕು ಪ್ರಾಣಿಗಳು ಸಾಕಷ್ಟು ಮಟ್ಟದಲ್ಲಿ ಸಾಕ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಹಳ್ಳಿಕಾರ್ ಏನು ಈ ಭಾಗದಲ್ಲಿ ಹಳ್ಳಿಕಾರ್ ಎತ್ತುಗಳು ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದಾವೆ. ಈ ಹಳ್ಳಿಕಾರ್ ಎತ್ತುಗಳನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಸಾಕಾಣಿಕೆ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಒಂದು ಕೃಷಿ ಯೋಗ್ಯ ಭೂಮಿ ಅಥವಾ ಕೃಷಿ ಯೋಗ್ಯ ಜಾಗ ಅಥವಾ ಕೃಷಿ ಯೋಗ್ಯ ಹಳ್ಳಿ ಯಾವೆಲ್ಲ ವಿಚಾರಗಳನ್ನು ಹೊಂದಿರಬೇಕು ಅದನ್ನು ಯಥೇಚ್ಛವಾಗಿ ಹೊಂದಿದೆ. ನಿಜಕ್ಕೂ ಇದು ನಾವು ಏನು ಈ ಒಂದು ಬೆಂಗಳೂರಿಗೆ ಹತ್ತಿರದಲ್ಲಿದ್ದೀವ ಅಥವಾ ಮಲೆನಾಡಿಗೆ ಹೋಗಿ ತಲುಪಿದ್ದೀವ ಅನ್ನೋಷ್ಟು ಅನುಮಾನ ಬರೋ ರೀತಿಯಲ್ಲಿ ಇಲ್ಲಿ ಕೃಷಿ ಆಗ್ತಾ ಇರ್ತಕ್ಕಂಥದ್ದು. ಆದರೆ ಇಂಥ ನೆಲವನ್ನು, ಇಂಥ ಮಣ್ಣನ್ನು ಈಗ ಕಾಂಕ್ರೀಟ್ ಟೌನ್ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಈ ಜೀವರಾಶಿಗಳು, ಈ ಒಂದು ಪ್ರಕೃತಿ, ಈ ಒಂದು ಕೃಷಿ ಇವೆಲ್ಲವೂ ಒಂದು ಪ್ರಕೃತಿಯನ್ನು ಸಮ್ಮಿಳಿತದಲ್ಲಿ ಇಟ್ಕೊಳ್ಳೋದಕ್ಕೆ ಅಥವಾ ಪ್ರಕೃತಿ ಏನು ಮನುಷ್ಯನಿಗೆ ಸಾಕಷ್ಟು ವಿನಾಶಗಳನ್ನು ಸೃಷ್ಟಿ ಮಾಡ್ತಾ ಇದೆ ಮನುಷ್ಯನ ಅಭಿವೃದ್ಧಿ ಆಲೋಚನೆಗಳಿಂದಾಗಿ. ಅವುಗಳನ್ನು ಹಿಡಿತದಲ್ಲಿ ಇಡೋದಕ್ಕೆ ಅಥವಾ ಅವುಗಳನ್ನು ಮಿತಿಯಲ್ಲಿ ಇಡೋದಕ್ಕೆ ಇಂತಹ ಕೃಷಿ ಅಥವಾ ಇಂತಹ ವಾಸಯೋಗ್ಯ ಭೂಮಿಗಳು ಇರಬೇಕು. ಆದರೆ ದುರದೃಷ್ಟವಶಾತ್ ಇವತ್ತು ಸರ್ಕಾರ ಈ ರೀತಿಯಾಗಿ ಯೋಜನೆಯನ್ನು ರೂಪಿಸಿ ಅದನ್ನು ಸ್ವಾಧೀನಪಡಿಸ್ಕೊಳ್ಳೋಕ್ಕೆ ಮುಂದಾಗಿರ್ತಕ್ಕಂಥದ್ದು ನಿಜಕ್ಕೂ ದುರದೃಷ್ಟಕರ. ಇನ್ನೂ ಸಾಕಷ್ಟು ಹಳ್ಳಿಗಳಿದ್ದಾವೆ, ಅಲ್ಲಿಗೂ ಹೋಗೋಣ, ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲೊಬ್ರು ಗೃಹಿಣಿ ಇದ್ದಾರೆ, ಅವ್ರು ಏನು ಹೇಳ್ತಾರೆ ಈ ಸ್ಮಾರ್ಟ್ ಸಿಟಿ ಯೋಜನೆ ಬಗ್ಗೆ ಅವರನ್ನು ಮಾತಾಡಿಸ್ತಾರೆ. ನಮ್ಮ ಮೇಡಮ್, ಏನು ನಿಮ್ಮ ಹೆಸರು? ಭಾಗ್ಯ ಅಂತ ಸರ್. ಎಷ್ಟು ವರ್ಷದಿಂದ ಇಲ್ಲೇ ಇದೆ ಹಳ್ಳಿಯಲ್ಲಿ ಇದ್ದೀರಿ? ನನ್ನ ಮದುವೆಯಾಗಿ 21 ವರ್ಷ ಆಯಿತು ಸರ್. ಆವಾಗಿಂದನೂ ಇಲ್ಲೇ ಇದ್ದೀವಿ. ಏನೆಲ್ಲ ಕೃಷಿ ಮಾಡ್ತೀರಿ ಸರ್? ನಮ್ಮದು ಮಾವಿದೆ, ತೆಂಗಿದೆ, ಸಪೋಟ ಇದೆ, ಅಡಿಕೆ ಇದೆ, ಆಮೇಲೆ ಹಲಸಿದೆ. ಅದ್ರ ಜೊತೆಗೆ ಮಿಶ್ರ ಬೆಳೆಗಳಾಗಿ ಹಣ್ಣು, ಏಲಕ್ಕಿ ಎಲ್ಲ ಮನೆಗಾಗುವಷ್ಟು ಏನು ಬೇಕೋ ಎಲ್ಲ ಬೆಳ್ಕೊತೀವಿ ಸರ್.
ಬಟ್ ಈಗೆಲ್ಲ ಸ್ಮಾರ್ಟ್ ಸಿಟಿ ಮಾಡಿಬಿಟ್ಟು ಇದನ್ನೆಲ್ಲ ಅಕ್ವೈರ್ ಮಾಡ್ಬೇಕಂತ ಸರ್ಕಾರ ಹೋಗ್ತಾ ಇದೆಯಲ್ಲ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಏನು ಹೇಳೋಕ್ಕಾಯ್ತದೆ ಸರ್, ಮೈಂಡೇ ನಮಗೆ ಒಂಥರ ಬ್ಲಾಂಕ್ ಆಗಿಬಿಟ್ಟದೆ. ನಮಗೆ ಈ ಹಳ್ಳಿ ಬಿಟ್ಟು ಪರ್ಯಾಯ ಇನ್ನೇನು ನಾವು ಹುಡ್ಕೋ ಸ್ಥಿತಿಲೂ ಇಲ್ಲ. ಮನಸ್ಸೇ ತುಂಬ ಒಂಥರ ಬೇಜಾರಾಗೋ ಸ್ಥಿತಿಲಿದ್ದೀವಿ. ಅಭಿವೃದ್ಧಿ ಹೆಸರಲ್ಲಿ ಕಾಂಕ್ರೀಟ್ ಕಾರ್ಡ್ ಮಾಡ್ತೀವಿ ಅಂತಾರೆ ಸರ್. ನಾವು ಇಂಥ ಮರ ಗಿಡ ಇವನ್ನೆಲ್ಲ ಬಿಟ್ಬಿಟ್ಟು ನಾವು ಎಲ್ಲಿ ಹೋಗೋದು ಸರ್? ನಮ್ಮ ಜೀವನ ಯಾವ ಥರ ಅನ್ನೋದನ್ನೇ ನಾವು ಊಹಿಸೋಕ್ಕಾಯ್ತಾ ಇಲ್ಲ, ಆ ಥರ ಆಯ್ತಾ ಇದೆ. ಆಮೇಲೆ ನಾವು ಪ್ರತಿ ಒಂದು ಬರ್ಡೇಗೆ, ನನ್ನ ಮಕ್ಕಳು ಬರ್ತ್ಡೇಗೆ ಆಗಲಿ, ನಮ್ಮ ಯಜಮಾನ್ರ ಬರ್ತ್ಡೇಗೆ ಒಂದು ಗಿಡ ನೆಡ್ತೀವಿ. ಅದೊಂದು 3 ವರ್ಷ 4 ವರ್ಷ ಕಂಡುಬಿಟ್ಟಾಗ ಅದನ್ನು ತಿನ್ನುವಾಗ ಒಂದೇನೋ ಒಂಥರ ಕೃತಜ್ಞತಾ ಮನೋಭಾವ ಇರ್ತದೆ ನಮ್ಮಲ್ಲಿ. ಈ ಗಿಡ ಮರ ನೋಡ್ಕೊಂಡು ನಮ್ಮ ಜೀವನ ಎಷ್ಟು ಸುಭಿಕ್ಷವಾಗಿದ್ದೀವಿ ಅಂದರೆ ಅದನ್ನು ಬಿಟ್ಟು ನಾವು ಬೇರೆ ಜೀವನ ಊಹಿಸೋಕ್ಕೆ ಆಗಲ್ಲ ಸರ್ ನಮಗೆ. ಬಟ್ DCM ಹೇಳ್ತಾರೆ ಇಲ್ಲ, ಎಲ್ಲ 80% ರೈತರು ಒಪ್ಬಿಟ್ಟವ್ರೆ, ಇದನ್ನೆಲ್ಲ ಸ್ವಲ್ಪ ಇರೋರನ್ನ ಒಪ್ಪಿಸ್ಬಿಡ್ತೀವಿ ನಾವು ಅಂತ ಹೇಳ್ತಾರೆ ಸರ್. ಅವ್ರು ಯಾವತ್ತು ರಿಯಾಲಿಟಿ ಚೆಕ್ ಮಾಡಿಸವ್ರೆ ಸರ್, ಅವ್ರ ಗೌರ್ಮೆಂಟ್ ಕಡೆಯಿಂದನೇ ಆಗಲಿ ಇಲ್ಲ, ಅವ್ರು ನಮ್ಮ ಒಂದು ಧರಣಿ ಮಾಡ್ತಾ ಇದ್ದೀವಲ್ಲ 1 ವರ್ಷ 2 ತಿಂಗಳಿಂದ, ಯಾವತ್ತು ನಮ್ಮನ್ನು ಭೇಟಿ ಮಾಡಿ ನಮ್ಮ ಕಷ್ಟ ಸುಖ ಕೇಳವ್ರೆ ಸರ್? ಇಲ್ಲ ಒಂದು ಅಟ್ಲೀಸ್ಟ್ ಗ್ರೌಂಡ್ ರಿಪೋರ್ಟ್ ಮಾಡಿಸವ್ರ ಸರ್? ಮೊನ್ನೆ ಕರೆದಿದ್ರು, ಒಂದು 20 ಜನ ಬಂದು ಮಾತಾಡಬೇಕು ಅಂತ ಕರೆದ್ಬಿಟ್ಟು ನಮ್ಮ ಸ್ಥಳೀಯರೊಬ್ಬರು IAS ಆಫೀಸರ್ ರಂಗಪ್ಪ ಅಂತವ್ರೆ ಸರ್, ಅವ್ರನ್ನೇ ಕಳಿಸಿ ನಾನು ರಿಯಾಲಿಟಿ ಚೆಕ್ ಮಾಡಿಸಿ ಸತ್ಯ ಸಂಶೋಧನೆ ಎಲ್ಲ ಮಾಡಿಸಿ ನಿಮಗೆ ಏನು ಬೇಕೋ ಅದನ್ನು ನಾನು ಮಾಡಿಸ್ತೀನಿ ಕಾನೂನು ಒಂದು ಚೌಕಟ್ಟಲ್ಲಿ ಅಂದರು. ಅದೇ ಒಂದು ವಾರಕ್ಕೆ ಪರ ಇರೋರನ್ನ ಅಂದರೆ ಅವ್ರ ಫಾಲೋಯರ್ಸ್ನ ಒಂದು 100 ಜನನ ಕರ್ಕೊಂಡು ಅವ್ರು ಏನು ಹೇಳಿದ್ರು ಅದ್ರ ಮೇಲೆ ನಾನು ಮಾಡೇ ತೀರ್ತೀನಿ 80% ಒಪ್ಪವ್ರೆ. ಇವಾಗ ನಮ್ಮನ್ನು ಕರೆದು ನಿಮಗೆ ಕಾನೂನು ಚೌಕಟ್ಟಲ್ಲಿ ನ್ಯಾಯ ಕೊಡಿಸ್ತೀನಿ ಎಂದವರು, ತಿರ್ಗಾಗಲೇ 1 ವೀಕಲ್ಲಿ ಅವ್ನು ಕರೆದು ಎಲ್ಲ ಒಪ್ಪಿಟ್ಟವ್ರೆ ಅಂತ ಹೇಳ್ತಾರಲ್ಲ, ಯಾವುದು ಇದರಲ್ಲಿ ಸತ್ಯ ಇದೆ ಅಂತ ನೀವು ನಂಬ್ತೀರಾ ಸರ್? ಹೇಳಿ. ಮುಂದೆ ಏನು ಮಾಡಬೇಕೀಗ? ಅಕಸ್ಮಾತ್ ಸರ್ಕಾರ ಜೂನಿಂದ ನಾವು ಇದು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಏನು ಮಾಡ್ಕೋಬೇಕು, ಏನು ಮಾಡಿ ಮುಂದೆ ಯಾವ ರೀತಿ ಹೋರಾಟಕ್ಕೆ ಹೋಗ್ತೀರಿ ಅಂತ? ಸರ್ ಯಾವ ರೀತಿ ಯಾವ ಮಟ್ಟದ ಹೋರಾಟ ಇದೆಯೋ ಎಲ್ಲ ಇವಾಗ ನಮಗೆ ಯಶವಂತ್ ಸರ್ ಒಂದು ಲೀಡರ್ಶಿಪ್ಪಲ್ಲಿ ಹೋಯ್ತಾ ಇದ್ದೀವಿ. ಎಲ್ಲ ಕೃಷಿ ಸಂಘಟನೆಗಳು, ಎಲ್ಲ ಕಾರ್ಮಿಕ ಸಂಘಟನೆಗಳು, ಎಲ್ಲ ನಿಜವಾದ ರೈತರು ನಮಗೆ ಒಂದು ಬೆನ್ನೆಲುಬಾಗಿ ನಿಂತವ್ರೆ ಸರ್. ಸಪೋರ್ಟ್ ಆಗಿದ್ದೀವಿ, ಮುಂದುವರಿರಿ ಅಂದವ್ರೆ. ನಾವು ಯಾವ ಮಟ್ಟದ ಹೋರಾಟಕ್ಕಾದ್ರೂ ಸಿದ್ಧ ಇದ್ದೀವಿ ಸರ್. ಏನೇ ಆದರೂ ಪರ್ಯಾಯವಾಗಿ ನಮಗೆ ದುಡ್ಡು ಬೇಡ, ಅವ್ರು ಡೆವಲಪ್ ಮಾಡಿರೋ ಜಾಗ ಬೇಡ, ನಮ್ಗೆ ನಮ್ಮ ಭೂಮಿನೇ ಬೇಕು ಸರ್. ಅಷ್ಟೇ ನಾವು ಅವ್ರನ್ನ ಕೇಳ್ಕೊಳ್ಳೋದು. ಈಗೂ ಅವ್ರಿಗೆ ಮನುಷ್ಯತ್ವ ಮಾನವೀಯತೆ ಇದೆ ಅಂದರೆ ಒಂದು ರಿಯಾಲಿಟಿ ಚೆಕ್ ಮಾಡಿಸ್ಲಿ, ನಮ್ಮ ಧರಣಿ ಜಾಗಕ್ಕೆ ಬರಲಿ ಸರ್. ನಾವೇನು ಮಾಡಲ್ಲ ಅವ್ರಿಗೆ, ನಾವು ಒಂದು ಮನುಷ್ಯರೇನೆ. ನಾವು ಅವ್ರಿಗೇನು ಹೇಳಿ ಅವ್ರದ್ದು ಮೊಟ್ಟೆ ಹೊಡೆದ್ರು ಕಲ್ಲು ಹೊಡೆದ್ರು ನಾನು ಮಾಡೇ ತೀರ್ತೀನಿ ಅಂತ ನಾವು ಮಾಡ್ತಾರಲ್ಲ ಸರ್. ನಾವು ಒಂದಷ್ಟು ಜನ ಎಜುಕೇಟೆಡ್ ಎಲ್ಲ ಇದ್ದೀವಿ, ಆ ಮಟ್ಟಕ್ಕೆ ಇಳಿಯೋರು ಅಲ್ಲ ನಾವು. ಬರಲಿ ಅವರು ನಮ್ಮ ಜಾಗಕ್ಕೆ ಬಂದು ಪರ ಇರೋರ್ನ ಒಂದು ಕಡೆ ಕುಂಡಿಸ್ಲಿ, ವಿರೋಧ ಇರೋರ್ನ ಒಂದು ಕಡೆ ಕುಂಡಿಸ್ಲಿ. ಅವ್ರ ಮನಸಾಕ್ಷಿ ಆತ್ಮಸಾಕ್ಷಿ ಕರೆಕ್ಟಾಗದೆ ಅಂದರೆ ಅದನ್ನು ನೋಡಿ ಅವ್ರು ಹೇಳಿಕೆ ಕೊಡಲಿ ಸರ್. ಯಾವಾಗ 80% ಅಂದರೆ ಅವರು ಫಾಲೋಯರ್ಸ್ ಮಾತ್ರ 80% ಅಷ್ಟೇ ಸರ್ ಅವ್ರು ಹೋಗೋದು. ಯಾರು ನಿಜವಾದ ರೈತರು ಯಾರೂ ಹೋಗಲ್ಲ ಸರ್. ಅವ್ರ ಮನಸ್ಥಿತಿಗಳು ಯಾವ ಥರ ಅವೆ ಅಂದರೆ, ರೈತರು ಈಗ ನಾವು ಏನು ಮಾಡೋದು, ಒಂದು ದಯಾಮರಣ ಕೊಟ್ಬಿಟ್ರೆ ಸಾಕು ಸರ್. ಅವರು ನಮಗೆ ನಾವು ಆಸೆ ಕಿತ್ಕೊಳ್ಳೋದು ಮುಂಚೆ ದಯಾಮರಣ ಕೊಟ್ಬಿಟ್ಟು ಎಲ್ಲರನ್ನೂ ಸಾಯಿಸ್ಬಿಟ್ಟು ಭೂಮಿ ಕಿತ್ಕೊಳ್ಳಿ ಸರ್ ಅವರು. ಅಷ್ಟೇ ನಾನು ಕೇಳ್ಕೊಳ್ಳೋದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.